ನೋಡುಗರೆ, ಗಂಗಾ ನದಿ ಚಂದ್ರಾಕಾರವಾಗಿ ಬಳಸಿ ಹರಿದಿರುವ ಕಾಶಿಯ ಸೊಬಗಿಗೆ ಕಿರೀಟ ಅಂದರೆ ಈಗಿನ ವಿಶ್ವನಾಥ ಕಾರಿಡಾರ್. ಆರಾಧ್ಯ ದೈವ ವಿಶ್ವನಾಥ ಮಂದಿರ ಈಗ ಮೊದಲಿನ ಹಾಗೆ ಸಣ್ಣ ಸಣ್ಣ ಸಂದಿಗೊಂದಿಗಳ ಚಕ್ರವ್ಯೂಹದಲ್ಲಿ ಅಡಗಿಕೊಂಡಿಲ್ಲ. ಮಂದಿರ ತಲುಪುವುದು ಹೇಗಪ್ಪ, ಅಲ್ಲಿಂದ ಪುನಃ ಬರುವುದು ಹೇಗಪ್ಪ ಎಂದೆಲ್ಲ ಅಯೋಮಯವಾಗುತ್ತಿದ್ದ ದಿನಗಳೂ ಈಗಿಲ್ಲ. ಕನ್ನಡಿಗ ಅಧಿಕಾರಿಯೊಬ್ಬರು ರೂಪುರೇಷೆ ಸಿದ್ಧಪಡಿಸುವ ತಂಡದಲ್ಲಿದ್ದ ಕಾಶಿ ವಿಶ್ವನಾಥ ಕಾರಿಡಾರ್ ನಿರ್ಮಾಣವಾದ ಮೇಲೆ ಕಾಶಿಯ ಕದರೇ ಬದಲಾಗಿದೆ. ನಿಜಕ್ಕೂ ಅದೀಗ ದಿವ್ಯ ಕಾಶಿ, ಭವ್ಯ ಕಾಶಿ. ಹರ ಹರ್ ಮಹಾದೇವ್. ದಿವ್ಯ ಕಾಶಿ, ಭವ್ಯ ಕಾಶಿಗೆ ಸ್ವಾಗತ. ಇದೇ ಕಾಶಿ ವಿಶ್ವನಾಥ ಕಾರಿಡಾರ್. ಗಂಗೆಯಿಂದ ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋಗುವಂತಹ ಮಹಾದ್ವಾರವನ್ನು ಪ್ರಧಾನಮಂತ್ರಿ ಅವರು ದೇಶಕ್ಕೆ ಅರ್ಪಿಸಿದ್ದಾರೆ. ಕಾಶಿ ವಿಶ್ವನಾಥ ಕಾರಿಡಾರ್ ಸರಿಸುಮಾರು 5.5 ಎಕರೆ ವಿಸ್ತೀರ್ಣ ಹೊಂದಿದೆ. ವಿಶ್ವನಾಥ ದೇವಾಲಯದಿಂದ ಚತುಷ್ಪಥ ನೇರವಾಗಿ ಗಂಗೆಯನ್ನು ಸಂಪರ್ಕಿಸೋದರಿಂದ ತೀರ್ಥಕ್ಷೇತ್ರಕ್ಕೆ ಬರೋ ಯಾತ್ರಿಕರು ಗಂಗಾ ಸ್ನಾನ ಮುಗಿಸಿ ನೇರವಾಗಿ ದೇವರ ದರ್ಶನಕ್ಕೆ ಬರಬಹುದಾಗಿದೆ. ಕಾರಿಡಾರ್ನ ಒಟ್ಟು ಉದ್ದ 900 ಮೀಟರ್ ಇದ್ದು 75 ಮೀಟರ್ ಅಗಲ ಇದೆ. ಗಂಗಾ ನದಿಯ ಲಲಿತಾ ಘಾಟ್ನಿಂದ ದೇವಾಲಯದವರೆಗೂ ವಿಶಾಲವಾದ ಪಥ, ಪ್ರಾಚ್ಯವಸ್ತು ಸಂಗ್ರಹಾಲಯ, ಪ್ರವಾಸಿಗರಿಗೆ ಮಾಹಿತಿ ಕೇಂದ್ರ, ಮೋಕ್ಷಗೃಹ, ಸಾರ್ವಜನಿಕ ಶೌಚಾಲಯ, ಗ್ರಂಥಾಲಯ ಸೇರಿದಂತೆ ವಿವಿಧ ಬಗೆಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. 900 ಕೋಟಿ ರೂಪಾಯಿ ವೆಚ್ಚದ ಈ ಕಾರಿಡಾರ್ ಯೋಜನೆಗೆ ಮಾರ್ಚ್ 8, 2019ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ಮಾಡಿದರು. ಇದಕ್ಕೆ ಪೂರ್ವಭಾವಿಯಾಗಿ ಸಾವಿರಾರು ಅಂಗಡಿ ಮುಂಗಟ್ಟು, ನೂರಾರು ಮನೆಗಳ ತೆರವುಗೊಳಿಸುವಿಕೆ, ಅವರೆಲ್ಲರಿಗೂ ಪರಿಹಾರವನ್ನು ಕೊಡುವುದು, ಇವೆಲ್ಲ ಕೆಲಸಗಳು ದೊಡ್ಡ ಸವಾಲಿನದಾಗಿದ್ದವು. ಯಾಕೆಂದರೆ ಕಾಶಿ ಜನರ ಸಂಪೂರ್ಣ ಸಹಕಾರ ಮೊದಮೊದಲು ಈ ಯೋಜನೆಗೆ ಇರಲಿಲ್ಲ. ಯಾಕೆಂದರೆ ಇದು ಇಷ್ಟು ಅದ್ಭುತವಾಗಿ ಕಾರ್ಯಗತವಾಗುತ್ತೆ ಅಂತ ಅವರು ಊಹಿಸಿಯೂ ಇರಲಿಲ್ವಂತೆ. ದೇವಾಲಯದ ಸುತ್ತಮುತ್ತಲೂ ನೂರಾರು ಮನೆ ಹಾಗೂ ಅಂಗಡಿ ಮುಂಗಟ್ಟುಗಳಿದ್ವು. ಅವೆಲ್ಲವನ್ನೂ ತೆರವುಗೊಳಿಸಿ 300ಕ್ಕೂ ಹೆಚ್ಚಿನ ಆಸ್ತಿ ಖರೀದಿಸುವುದಕ್ಕೆ ಮತ್ತು 1100ಕ್ಕೂ ಹೆಚ್ಚು ಕುಟುಂಬಗಳ ಪುನರ್ವಸತಿಗಾಗಿ ಸರ್ಕಾರ 450 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿದೆ. ಸುತ್ತಲಿನ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಿದಾಗ ಅಚ್ಚರಿ ಅನ್ನೋ ಹಾಗೆ ಸಿಕ್ಕ 43 ಪುರಾತನ ದೇಗುಲಗಳು ಈ ಯೋಜನೆಯ ಭಾಗವಾಗಿ ಪುನಃ ಸ್ಥಾಪಿಸಲ್ಪಟ್ಟವು. ಕಾಶಿ ವಿಶ್ವನಾಥ ಕಾರಿಡಾರ್ನಲ್ಲಿ ಶತಮಾನಗಳ ಹಿಂದೆ ದೇವಾಲಯವನ್ನು ಪುನಃ ನಿರ್ಮಿಸಿದ ಮರಾಠ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಸುಂದರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಶಂಕರಾಚಾರ್ಯರ ಪ್ರತಿಮೆ, ಭಾರತ ಮಾತೆಯ ಪ್ರತಿಮೆ ಸಹ ಆಕರ್ಷಕವಾಗಿವೆ. ಕಾಶಿ ವಿಶ್ವನಾಥ ಕಾರಿಡಾರ್ ಈ ಯೋಜನೆಯ ಮೂಲ ಉದ್ದೇಶವೇ ಅಸ್ತಿತ್ವದಲ್ಲಿರುವ ಪಾರಂಪರಿಕ ರಚನೆಗಳ ಸಂರಕ್ಷಣೆ, ದೇವಾಲಯದ ಸುತ್ತಲೂ ಹೊಸ ಸೌಲಭ್ಯಗಳನ್ನು ಕಲ್ಪಿಸುವುದು, ಎಲ್ಲಕ್ಕಿಂತ ಮುಖ್ಯವಾಗಿ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಹನ ಸಂಚಾರ ಹಾಗೂ ಜನದಟ್ಟಣೆಯನ್ನು ಕಡಿಮೆ ಮಾಡಿ ಯಾತ್ರಿಕರಿಗೆ ದೇವಾಲಯವು ಘಾಟ್ನಿಂದ ನೇರ ಗೋಚರಿಸುವಂತೆ ಮಾಡುವುದಾಗಿತ್ತು. ಆ ಉದ್ದೇಶ ಈಡೇರಿದೆ. ವಿಶಾಲವಾದ ರಸ್ತೆ ಮಾರ್ಗದಲ್ಲಿ ಜನರ ಸುಲಭ ನಡಿಗೆ, ಜನಸಂದಣಿ ನಿರ್ವಹಣೆ ಮತ್ತು ಅಗತ್ಯ ಬಿದ್ದಲ್ಲಿ ತುರ್ತು ಕಾರ್ಯಾಚರಣೆ ನಡೆಸೋದಕ್ಕೆ ಕೂಡ ಅವಕಾಶವಾಗುತ್ತೆ. ಅತ್ಯಂತ ಪುರಾತನ ಹಾಗೂ ಪುರಾಣ ಪ್ರಸಿದ್ಧವಾದ ವಾರಾಣಸಿಯ ರಸ್ತೆಗಳು ಎಷ್ಟು ಕಿರಿದಾಗಿವೆ ಎಂದರೆ ಅಲ್ಲಿ ವಾಹನಗಳಿರಲಿ 3-4 ಜನ ಒಟ್ಟಾಗಿ ನಡೆಯಲು ಕೂಡ ಸಾಧ್ಯವಿಲ್ಲ. ಇಂತಹ ಗಲ್ಲಿಗಳಲ್ಲಿ ಹಲವಾರು ಸಂದಿಗೊಂದಿಗಳು, ಅವುಗಳನ್ನು ಸುತ್ತಿ ಬಳಸಿ ಎಲ್ಲಿಗೆ ಹೋದರೆ ಎಲ್ಲಿಗೆ ತಲುಪುತ್ತೇವೆ ಎಂಬುದೇ ತಿಳಿಯುವುದಂತಹ ಒಂದು ಪರಿಸ್ಥಿತಿ. ಅಂತಹ ಕಿರುದಾರಿಗಳಲ್ಲಿ ದಾರಿ ತಪ್ತಾ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅಷ್ಟೇ ಅಲ್ಲ, ಹತ್ತಿರದ ಇತರ ದೇವಸ್ಥಾನಗಳಿಗೂ ಘಾಟ್ಗಳಿಗೂ ಹೋಗಬೇಕಾಗಿತ್ತು. ಈ ಸಮಸ್ಯೆಯನ್ನು ಕಾರಿಡಾರ್ ಯೋಜನೆ ಬಹಳಷ್ಟು ಬಗೆಹರಿಸಿದೆ. ಮೊದಲ ಹಂತದಲ್ಲಿ 339 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರಿಡಾರ್ ಕಾಮಗಾರಿಯನ್ನು ಯಾತ್ರಾರ್ಥಿಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ನಿರ್ಮಾಣ ಮಾಡಲಾಯಿತು. ಮಾರ್ಚ್ 8, 2019ರಲ್ಲಿ ಶಂಕುಸ್ಥಾಪನೆಗೊಂಡ ಕಾರಿಡಾರ್ ಯೋಜನೆ ಡಿಸೆಂಬರ್ 13, 2021ರಂದು ಯಶಸ್ವಿಯಾಗಿ ಮುಗಿದು ಉದ್ಘಾಟನೆಗೊಂಡಿತು. ಕೋವಿಡ್ ಲಾಕ್ಡೌನ್ನಲ್ಲಿ ಕೆಲವು ಸಮಯ ನಿರ್ಮಾಣ ಕಾರ್ಯ ನಿಂತರೂ ಸಹ ಮುಂದೆ ವೇಗವಾಗಿ ಮುಂದುವರಿಯಿತು. ಆದರೂ ಇಷ್ಟು ಬೃಹತ್ ಯೋಜನೆ ಪೂರ್ಣಗೊಳ್ಳೋಕೆ ತಗುಲಿದ್ದು ಕೇವಲ 3 ವರ್ಷ. ಕಾಶಿ ವಿಶ್ವನಾಥ ಕಾರಿಡಾರ್ ಯೋಜನೆಗೆ ಚುನಾರ್ನಿಂದ ತರಿಸಿರುವಂತಹ ಕೆಂಪು ಗಲ್ಲುಗಳನ್ನು ಘಾಟ್ನ ಮೆಟ್ಟಿಲುಗಳನ್ನಾಗಿ ಮಾಡಲು
ಬಾಲೇಶ್ವರನ ಕಲ್ಲುಗಳನ್ನು ಮೇಲ್ಮೈ ಮತ್ತು ಗೋಡೆಗಳಿಗೂ ಬಳಸಲಾಗಿದೆ ಹಾಗೂ ಗುಣಮಟ್ಟದ ಮಾರ್ಬಲ್ ಮತ್ತು ಗ್ರಾನೈಟ್ಗಳನ್ನು ನೆಲಹಾಸಿಗೆ ಬಳಸಲಾಗಿದೆ. 150 ಜನ ಕೆಲಸಗಾರರು 5 ಜನ ಇಂಜಿನಿಯರ್ಗಳಿಂದ ಆರಂಭಗೊಂಡ ಕೆಲಸ 2020 ಅಕ್ಟೋಬರ್ ವೇಳೆಗೆ 2500 ಕಾರ್ಮಿಕರಿಗೆ ಏರಿದ್ದನ್ನು ಸ್ಮರಿಸಬಹುದು. ಇದಲ್ಲದೆ ಸಾವಿರಾರು ಜನರಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಉದ್ಯೋಗ ನೀಡಿದೆ ಈ ಯೋಜನೆ. ಎಷ್ಟೊಂದು ಜನ ಈ ಯೋಜನೆಯಲ್ಲಿ ಭಾಗವಹಿಸಿರಬಹುದು ನೋಡೋಣ. ಈ ಬೃಹತ್ ಯೋಜನೆಯಲ್ಲಿ ಪ್ರಾಜೆಕ್ಟ್ ಡಿಸೈನರ್, ಸೀನಿಯರ್ ಆರ್ಕಿಟೆಕ್ಟ್ಸ್, ಲ್ಯಾಂಡ್ಸ್ಕೇಪರ್ಸ್, ಭೂತಂತ್ರಜ್ಞರು, ಪರಿಸರ ವಿಜ್ಞಾನಿಗಳು, ಸಾರಿಗೆ ವ್ಯವಸ್ಥಾಪಕರು, ಎಲೆಕ್ಟ್ರಿಕ್ ಇಂಜಿನಿಯರ್ಗಳು, ಹಣಕಾಸು ನಿರ್ವಹಣಾ ಅಧಿಕಾರಿಗಳು, ವಾಸ್ತು ಮತ್ತು ಧರ್ಮಶಾಸ್ತ್ರದ ಪ್ರಕಾರವಾಗಿ ಕೆಲಸ ನಡೆಸೋದಕ್ಕೆ ತಜ್ಞರ ತಂಡಗಳು ಇದ್ವು. ಇದಲ್ಲದೆ ತ್ಯಾಜ್ಯ ನಿರ್ವಹಣೆ, ಅಗ್ನಿಶಾಮಕ ಕೇಂದ್ರ, ನೀರು ನಿರ್ವಹಣಾ ಕೇಂದ್ರ, ಮಳೆ ನೀರು ಕೊಯ್ಲು ಹಾಗೂ ತುರ್ತು ವಿದ್ಯುತ್ ಸಂಪರ್ಕ ಕೇಂದ್ರ ಮುಂತಾದ ಹೊಸ ತಂತ್ರಜ್ಞಾನದ ತಂಡಗಳು ಕೂಡ ಕೆಲಸ ಮಾಡಿವೆ. ಜೊತೆಗೆ ಅತ್ಯಾಧುನಿಕ ಭದ್ರತಾ ಸೌಲಭ್ಯಗಳನ್ನು ಹೊಂದಿರುವ ಕಮಾಂಡರ್ ಪಡೆಗಳ ನೆರವಿನಿಂದ ದೇವಾಲಯವನ್ನು ಸುರಕ್ಷಿತಗೊಳಿಸಲಾಗಿದೆ. ಪಕ್ಕದಲ್ಲೇ ಜ್ಞಾನವ್ಯಾಪಿ ಮಸೀದಿ ಗೋಚರಿಸುತ್ತೆ. ಕೆಲವು ಸ್ಥಳೀಯರ ಪ್ರಕಾರ ಪರಿಹಾರ ಸರಿಯಾಗಿ ಸಿಕ್ಕಿಲ್ಲ, ಪರ್ಯಾಯ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ, ಕಾರಿಡಾರ್ ಯೋಜನೆ ಜಾರಿಗೆ ತರೋದಕ್ಕೆ ನೂರಾರು ಮನೆಗಳನ್ನು ತೆರವುಗೊಳಿಸುವ ಭರದಲ್ಲಿ ಮನೆಯಲ್ಲಿ ಸಿಕ್ಕಿದ ಶಿವಲಿಂಗಗಳನ್ನು ಒಂದೆಡೆ ಗುಂಡಿ ತೋಡಿ ಹೂಳಲಾಗಿದೆ ಇತ್ಯಾದಿ ದೂರುಗಳಿವೆ. ಯಾಕೆಂದರೆ ಕಾಶಿಯ ವಿಶೇಷತೆ ಏನೆಂದರೆ ಇಲ್ಲಿನ ಬಹುತೇಕ ಹಿಂದೂಗಳ ಮನೆಯಲ್ಲಿ ಜಾತಿ ಭೇದವಿಲ್ಲದೆ ಶಿವಲಿಂಗವಿರುವುದು. ಹಿಂದೆ ಪದೇ ಪದೇ ಮುಸಲ್ಮಾನ ಸುಲ್ತಾನರ ದಾಳಿಗೆ ಒಳಗಾದಾಗ ತಮ್ಮ ಆರಾಧ್ಯ ದೈವ ವಿಶ್ವನಾಥನ ದರ್ಶನ ಮಾಡಲು ಸಾಧ್ಯವಾಗದ ಕಾರಣ ತಮ್ಮ ಮನೆಯಲ್ಲೇ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಪೂಜೆ ನೈವೇದ್ಯಗಳನ್ನು ಅರ್ಪಿಸುವ ಪದ್ಧತಿಯನ್ನು ಬೆಳೆಸಿಕೊಂಡರು ಎನ್ನುತ್ತೆ ಇತಿಹಾಸ. ಆ ಪದ್ಧತಿ ಇಂದಿಗೂ ನಡ್ಕೊಂಡು ಬಂದಿದೆ. ಇನ್ನು ಕೆಲವರ ಪ್ರಕಾರ ದೇವಸ್ಥಾನದ ಸುತ್ತಲಿನ ಪುರಾತನ ಗಲ್ಲಿಗಳು ವಾರಣಾಸಿಯ ಅನನ್ಯ ಹೆಗ್ಗುರುತಾಗಿದ್ದು ಅವುಗಳನ್ನು ತೆರವುಗೊಳಿಸಿದ್ದರಿಂದ ನಗರದ ಪುರಾತತ್ವತೆ ಹಾಳಾಗಿದೆ. ದೇವಸ್ಥಾನದ 8 ದಿಕ್ಕಿನಲ್ಲಿ 8 ದೈವಸ್ಥಾನಗಳಿದ್ದು ಎಲ್ಲವನ್ನೂ ಕೆಡವುದರಿಂದ ವಾಸ್ತು ಕೂಡ ಹಾಳಾಗಿದೆ ಅಂತೆಲ್ಲ ಹೇಳಲಾಗ್ತಿದೆ. ಹಾಗೆಯೇ ಕಾರಿಡಾರ್ ಇಷ್ಟು ಅದ್ಭುತವಾಗಿರುತ್ತೆ ಅಂತ ಅಂದುಕೊಂಡಿರಲಿಲ್ಲ, ಈಗ ನಮಗೆ ಹೆಮ್ಮೆ ಅನಿಸ್ತಾ ಇದೆ ಅಂತ ಸ್ಥಳೀಯ ವರ್ತಕರು ಹೇಳ್ತಾರೆ. ಅಭಿಪ್ರಾಯ ಏನಾದರೂ ಇರಲಿ, ಒಟ್ಟಲ್ಲಿ ಸ್ವಚ್ಛ ಕಾಶಿ, ದಿವ್ಯ ಕಾಶಿ, ಭವ್ಯ ಕಾಶಿ, ನಿರ್ಮಲ ಗಂಗೆ ಮನದಲ್ಲಿ ಉಳಿಯುತ್ತೆ. ಹಾಗೆಯೇ ಸ್ಥಳೀಯ ಜನರಿಗೆ ವಿಪುಲವಾಗಿ ಉದ್ಯೋಗಾವಕಾಶಗಳು ದೊರೆತಿರೋದು ಸುಳ್ಳಲ್ಲ. ಹೊಸ ಕಾಶಿ ನಿರ್ಮಾಣ ಯೋಜನೆಯ ಹಿಂದಿನ ತಂಡದಲ್ಲಿ ನಮ್ಮ ಕರ್ನಾಟಕ ಮೂಲದವರು ಇದ್ದರು ಅನ್ನೋದು ನಮಗೆ ಹೆಮ್ಮೆ ತರುವಂಥ ವಿಚಾರ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಮೂಲದ ನಿತಿನ್ ರಮೇಶ್ ಉತ್ತರ ಪ್ರದೇಶ ಕೇಡರ್ IAS ಅಧಿಕಾರಿ, ವಾರಣಾಸಿಯ ಜಿಲ್ಲಾಧಿಕಾರಿಯೂ ಆಗಿದ್ದರು. ಅವರ ಅವಧಿಯಲ್ಲಿಯೇ ಕಾಶಿ ವಿಶ್ವನಾಥ ಕಾರಿಡಾರ್ ನೀಲನಕ್ಷೆ ತಯಾರಾಗಿದ್ದು. ಮತ್ತಷ್ಟು ಅನೂಹ್ಯ ವಿವರಗಳಿಗೆ ನೋಡ್ತಾ ಇರಿ ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿ.